ಇವತ್ತಿನ ಈ ವಿಡಿಯೋದಲ್ಲಿ ನಾನು ಆರೋಗ್ಯಕರವಾದ ದೇಹಕ್ಕೆ ಶಕ್ತಿಯನ್ನು ಒದಗಿಸುವ ಸೂಪರ್ ಟೇಸ್ಟಿಯಾಗಿರೋ ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದರ ವಿಶೇಷತೆ ಏನಂದರೆ ಇದಕ್ಕೆ ನಾನು ಸಕ್ಕರೆ ಬೆಲ್ಲವನ್ನು ಬಳಸದೆ ಮಾಡ್ತಾ ಇದ್ದೀನಿ. ಶುಗರ್ ಇರುವವರು, ವೆಯ್ಟ್ ಲಾಸ್ ಮಾಡ್ಕೊಳ್ಳೋರು ಕೂಡ ಇದನ್ನು ತಿನ್ಬೋದು. ಮನೆಯಲ್ಲಿ ಇರುವಂತಹ ಬಹಳ ಕಡಿಮೆ ಸಾಮಗ್ರಿಗಳಲ್ಲಿ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಕ್ಯಾಲ್ಸಿಯಂ ವಿಟಮಿನ್ಸ್ಗಳು ಇದರಲ್ಲಿ ಅಧಿಕ ಪ್ರಮಾಣದಲ್ಲಿ ಇರೋದ್ರಿಂದ ಮಕ್ಕಳಿಗಂತೂ ಬಹಳ ಒಳ್ಳೆಯದು. ಬನ್ನಿ ಹಾಗಾದರೆ ಈ ಶುಗರ್ ಫ್ರೀ ರೆಸಿಪಿಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ. ಹಲೋ ಫ್ರೆಂಡ್ಸ್, ನಮಸ್ತೆ. ಶ್ರೀ ಮ್ಯಾಜಿಕ್ ಕಿಚನ್ಗೆ ಸುಸ್ವಾಗತ. ಮೊದಲಿಗೆ ನಾನೊಂದು ದಪ್ಪ ತಳದ ಪಾತ್ರೆಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳುಗಳನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ನಾನು 2 ಚಕ್ಕೆ ತುಂಡುಗಳನ್ನು ಕೂಡ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಚ್ಚಗಾದರೆ ಸಾಕಾಗುತ್ತೆ. ಇದಕ್ಕೆ ಎರಡನ್ನು ಕೂಡ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಯಲ್ಲಿ ನಾನು ಇದೀಗ ಸುಮಾರು 1/4 ಕಪ್ ಆಗೋಷ್ಟು ಬಾದಾಮನ್ನು ಹಾಕ್ಕೊಂಡು ಕೂಡ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇವಿಷ್ಟನ್ನು ನಾನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಮೆಂತ್ಯ ಕಾಳುಗಳಲ್ಲಿ ಕ್ಯಾಲ್ಸಿಯಂ ಅಂಶ ಅಧಿಕ ಪ್ರಮಾಣದಲ್ಲಿ ಇರೋದ್ರಿಂದ ಮೂಳೆಗಳಿಗಂತೂ ಬಹಳ ಒಳ್ಳೆಯದು. ಹಾಗೆ ಶುಗರ್ ಇರೋರು ದಿನನಿತ್ಯ ಈ ಮೆಂತ್ಯ ಕಾಳುಗಳನ್ನು ಸೇವಿಸ್ತಾ ಬರೋದ್ರಿಂದ ಹಲವಾರು ಪ್ರಯೋಜನಗಳನ್ನು ಪಡ್ಕೊಳ್ಬೋದು. ಹಾಗೆ ಇದು ಇಮ್ಯುನಿಟಿ ಬೂಸ್ಟರ್ ಕೂಡ ಹೌದು. ನಿಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಚಕ್ಕೆಯಿಂದ ಕೂಡ ಹಾಗೆ ಹಲವಾರು ಪ್ರಯೋಜನಗಳನ್ನು ಪಡ್ಕೊಳ್ಬೋದು. ಬ್ಲಡ್ಡನ್ನು ಪ್ಯೂರಿಫೈ ಮಾಡೋಲ್ಲಿ ಹೆಲ್ಪ್ ಮಾಡುತ್ತೆ. ಹಾಗೆ ಡಯಾಬಿಟಿಸ್ ಇರೋರು ಕೂಡ ತುಂಬ ಪ್ರಯೋಜನಕಾರಿ. ವೆಯ್ಟ್ ಲಾಸ್ ಮಾಡೋರಿಗೂ ಕೂಡ ತುಂಬ ಉಪಯುಕ್ತಕಾರಿ. ಇವಿಷ್ಟನ್ನು ನಾನು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇದಕ್ಕೀಗ ನಾನು ಸುಮಾರು 1 ಕಪ್ ಆಗೋಷ್ಟು ಓಟ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಓಟ್ಸನ್ನು ಕೂಡ ಹಾಗೆ ಸುಮಾರು 1 ನಿಮಿಷದ ತನಕ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಓಟ್ಸಲ್ಲಿ ಹಲವಾರು ವಿಟಮಿನ್ಸ್ ಇದೆ, ಹಾಗೆ ಕ್ಯಾಲ್ಸಿಯಂಗಳಿಂದ ಕೂಡಿದೆ. ಇದು ಜೀರ್ಣಕ್ರಿಯೆಗೆ ಬಹಳ ಒಳ್ಳೆಯದು. ಇಷ್ಟನ್ನು ಚೆನ್ನಾಗಿ ಹುರ್ಕೊಂಡ ನಂತರ ಸ್ವಲ್ಪ ಹೊತ್ತು ತಣ್ಣಗಾಗ್ಲಿಕ್ಕೆ ಇಡ್ತಾ ಇದ್ದೀನಿ. ತಣ್ಣಗಾದ ನಂತರ ಇದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದ್ಸಲ ಎಷ್ಟಾಗುತ್ತೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಪೌಡ್ರ್ ಮಾಡ್ಕೊಳ್ಬೇಕಾಗತ್ತೆ. ತರಕಾರಿ ಎಲ್ಲ ಇರಬಾರ್ದು, ಆದಷ್ಟು ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳಿ. ಜೊತೆಗೆ ನಾನು ಇದಕ್ಕೆ 2 ಏಲಕ್ಕಿನ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಫ್ಲೇವರ್ಗೋಸ್ಕರ ನಾನು ಏಲಕ್ಕಿನ ಹಾಕ್ಕೊಂಡಿರೋದು. ನೋಡಿ, ಈಗ ಇದನ್ನು ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಆದಷ್ಟು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳಿ. ತರಕಾರಿ ಇದ್ದರೆ ಒಂದ್ಸಲ ಜರಡಿ ಹಿಡ್ಕೊಂಡು ತಿರ್ಗಾ ಪೌಡ್ರ್ ಮಾಡ್ಕೊಳ್ಳಿ. ಎಲ್ಲವನ್ನ ಕೂಡ ಹಾಗೆ 2 ಸಲ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ. ನೋಡಿ, ಪೌಡ್ರನ್ನ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಇದನ್ನು ಹಾಗೆ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಒಂದ್ಸಲ ಎಷ್ಟಾಗುತ್ತೋ ಅಷ್ಟು ಪೌಡ್ರ್ ಮಾಡ್ಕೊಂಡಿರಿ. ಈಗ ನಾನು 2 ಕಪ್ ಆಗೋಷ್ಟು ರಾಗಿ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ತೆಗೆದಿಟ್ಕೊಂಡಿರೋಂತಹ ರಾಗಿ ಹಿಟ್ಟನ್ನು ಸೈಡಲ್ಲಿ ಇಟ್ಕೊಂಡು ಒಂದು ದಪ್ಪ ತಳದ ಪಾತ್ರೆಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಚೆನ್ನಾಗಿ ಬಿಸಿ ಆದ ನಂತರ ಇದಕ್ಕೆ ನಾನು ತೆಗೆದಿಟ್ಕೊಂಡಿರುವಂತಹ 2 ಕಪ್ ಆಗೋಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ರಾಗಿ ಹಿಟ್ಟನ್ನು. ರಾಗಿ ಹಿಟ್ಟಿನ ಹಸಿ ವಾಸನೆ ಹೋಗಿ ಒಳ್ಳೆ ಘಮ ಬರಬೇಕು. ಹಾಗೆ ಕಲರ್ ಕೂಡ ಚೇಂಜ್ ಆಗಬೇಕು. ಅಲ್ಲಿ ತನಕ ಚೆನ್ನಾಗಿ ಹುರ್ಕೊಳ್ಳಿ. ತುಂಬ ಡ್ರೈ ಅನಿಸಿದ್ರೆ ಇನ್ನೂ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಬೇಕಾಗತ್ತೆ. ಇದೀಗ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಈ ರಾಗಿ ಹಿಟ್ಟಿನ ಬೆಲೆ ಬಹಳ ಕಡಿಮೆ ಆದರೂ ಇದರಿಂದ ಬಹಳ ಪೌಷ್ಟಿಕಾಂಶಗಳನ್ನು ದೇಹಕ್ಕೆ ಒದಗಿಸುತ್ತೆ. ಇದರಲ್ಲಿ ಫೈಬರ್ ಅಂಶ ಇದೆ. ಹಾಗೆ ಡಯಾಬಿಟಿಕ್ ಇರುವವರು ಕೂಡ ಈ ರಾಗಿಯನ್ನು ಉಪಯೋಗಿಸ್ತಾ ಬರಬೇಕು. ಇದು ಬಹಳ ತಂಪು. ಈ ಸೆಕೆಗಾಲದಲ್ಲಿ ರಾಗಿಯನ್ನು ಉಪಯೋಗಿಸ್ತಾ ಬರೋದ್ರಿಂದ ದೇಹಕ್ಕೆ ಬಹಳ ತಂಪನ್ನು ನೀಡುತ್ತೆ. ರಾಗಿಯಲ್ಲಿರುವಂತಹ ಕಬ್ಬಿಣಾಂಶವು ರಕ್ತಹೀನತೆ ನಿವಾರಣೆಗೆ ನೆರವಾಗುತ್ತೆ. ಅಲ್ಲದೆ ಹಿಮೋಗ್ಲೋಬಿನ್ ಮಟ್ಟವನ್ನು ಕೂಡ ಸುಧಾರಿಸುತ್ತೆ. ಇದನ್ನೀಗ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನೊಂದು ಕಡೆ ನಾನು 1 ಕಪ್ ಆಗೋಷ್ಟು ಖರ್ಜೂರವನ್ನು ತೊಗೊಳಿದ್ದೀನಿ. ನಾನೀಗ ಹಸಿ ಖರ್ಜೂರನ್ನು ತೊಗೊಂಡಿರೋದು, ಬೀಜವನ್ನು ತೆಗೆದು ತೊಗೊಳ್ತಾ ಇದ್ದೀನಿ. ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯ ಖರ್ಜೂರ ಇಲ್ಲ ಅಂದರೆ ಒಣ ಖರ್ಜೂರನ್ನು ಕೂಡ ತೊಗೊಳ್ಬೋದು. ಸ್ವಲ್ಪ ಹೊತ್ತು ಬಿಸಿ ನೀರಿನಲ್ಲಿ ನೆನೆಸಿಟ್ಟು ನಂತರ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೋದು. ಬೀಜವನ್ನು ತೆಗೆದು ಗ್ರೈಂಡ್ ಮಾಡ್ಕೊಳ್ಳುವಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಆದಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೀರು ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಗ್ರೈಂಡ್ ಮಾಡ್ಕೊಳ್ಳುವಾಗ. ಈಗ ಈ ಪೇಸ್ಟ್ ಕೂಡ ರೆಡಿಯಾಗಿದೆ. ಇನ್ನೊಂದು ಕಡೆ ನಾನು ರಾಗಿ ಹಿಟ್ಟನ್ನು ಕೂಡ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಒಳ್ಳೆ ಘಮ ಬರ್ತಾ ಇದೆ. ಹಾಗೆ ಕಲರ್ ಕೂಡ ಚೇಂಜ್ ಆಗಿದೆ. ತುಂಬ ಡ್ರೈ ಅನಿಸಿದ್ರೆ ಸ್ವಲ್ಪ ತುಪ್ಪವನ್ನು ಇದಕ್ಕೆ ಹಾಕ್ಕೊಂಡು ಹುರ್ಕೊಳ್ಬೇಕಾಗತ್ತೆ. ಇವೆಲ್ಲ ಅಲ್ಲದೆ ರಾಗಿ ಹಿಟ್ಟು ಡಯಾಬಿಟಿಕ್ ಪೇಷಂಟ್ ಕೂಡ ಬಹಳ ಒಳ್ಳೆಯದು. ಕ್ಯಾಲ್ಸಿಯಂ ಅಧಿಕವಾಗಿರೋದ್ರಿಂದ ಮಕ್ಕಳಿಗಂತೂ ಬಹಳನೇ ಒಳ್ಳೆಯದು. ಇವಾಗ ನಾನು ರಾಗಿ ಹಿಟ್ಟನ್ನು ಚೆನ್ನಾಗಿ ಹುರಿದಿಟ್ಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಅದೇ ಪಾತ್ರೆಗೆ ನಾನು ರೆಡಿ ಮಾಡ್ಕೊಂಡಿರುವಂತಹ ಈ ಖರ್ಜೂರದ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಖರ್ಜೂರವನ್ನು ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಬೆಲ್ಲ ಕೂಡ ಹಾಕ್ಕೊಳ್ಬೋದು. ಆದರೆ ನಾನು ಇವತ್ತು ರೆಸಿಪಿಯನ್ನು ಡಯಾಬಿಟಿಕ್ ಫ್ರೆಂಡ್ಲಿಯಾಗಿ ಮಾಡ್ತಾ ಇರೋದ್ರಿಂದ ಸಕ್ಕರೆ ಅಥವಾ ಬೆಲ್ಲವನ್ನು ಹಾಕ್ಕೊಳ್ತಾ ಇಲ್ಲ. ಖರ್ಜೂರದ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ.
ಖರ್ಜೂರಕ್ಕೆ ನಾನು ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೊಂಡಿರೋದ್ರಿಂದ ಅದರಲ್ಲಿ ನೀರಿನ ಅಂಶ ಇರ್ತದೆ, ಹಾಗಾಗಿ ನಾನು ಇದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ನೀರಿನ ಅಂಶ ಎಲ್ಲ ಹೋಗಿ ಈ ರೀತಿ ಗುಳ್ಳೆ ಬಂದು ಸ್ವಲ್ಪ ಗಟ್ಟಿಯಾಗಬೇಕು, ಅಲ್ಲಿ ತನಕ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈಗ ಇದು ಗಟ್ಟಿಯಾಗ್ತಾ ಬರ್ತಾ ಇದೆ. ಇದನ್ನು ನಾವು ತುಂಬ ದಿನ ತನಕ ಇಟ್ಕೊಳ್ಬೋದು ಈ ರೀತಿ ಮಾಡ್ಕೊಳ್ಳೋದ್ರಿಂದ. ಇಲ್ಲಾಂದರೆ ಇದರಲ್ಲಿ ನೀರಿನ ಅಂಶ ಇದ್ದರೆ ಈ ರೆಸಿಪಿನ ಜಾಸ್ತಿ ದಿವಸ ತನಕ ಇಡೋಕ್ಕಾಗಲ್ಲ. ಈ ರೀತಿ ನೀರನ್ನೆಲ್ಲ ತೆಗೆದು ಗಟ್ಟಿ ಆಗೋ ತನಕ ಮಾಡಿಕೊಂಡ್ರೆ ತುಂಬ ದಿವಸ ತನಕ ಇಟ್ಟರು ಹಾಳಾಗಲ್ಲ. ಈಗ ಇದೀಗ ಕಂಪ್ಲೀಟಾಗಿ ಗಟ್ಟಿಯಾಗಿದೆ. ಇದಕ್ಕೀಗ ನಾನು ಒಂದು ಅರ್ಧ ಕಪ್ ಆಗೋಷ್ಟು ಕೋಕೋನಟ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಒಣ ಕೊಬ್ಬರಿ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಇದನ್ನು ಹಾಕ್ಕೊಳ್ಳೋದ್ರಿಂದ ರೆಸಿಪಿ ಟೇಸ್ಟ್ ಕೂಡ ಹೆಚ್ಚಾಗುತ್ತೆ. ಈ ಖರ್ಜೂರದಿಂದ ಕೂಡ ಹಾಗೆ ಹಲವಾರು ಆರೋಗ್ಯ ಲಾಭಗಳನ್ನು ಪಡ್ಕೊಳ್ಬೋದು. ಇದು ಚರ್ಮಕ್ಕೆ, ಕೂದಲಿಗೆ, ಹಾಗೆ ಹೃದಯದ ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ರೆಡಿ ಮಾಡ್ಕೊಂಡಿರುವಂತಹ ಓಟ್ಸ್ನ ಪೌಡ್ರ್ ಇದೆಯಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಕಂಪ್ಲೀಟಾಗಿ ಗಟ್ಟಿಯಾಗಬೇಕು. ನಂತರನೇ ಓಟ್ಸ್ನ ಪೌಡ್ರು ಹಾಗೆ ಹುರ್ಕೊಂಡು ರೆಡಿ ಮಾಡ್ಕೊಂಡಿರುವಂತಹ ರಾಗಿ ಹಿಟ್ಟಿನ ಪೌಡ್ರನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಾಣಿಸ್ತಿರ್ಬೋದು, ಎರಡನ್ನೂ ಕೂಡ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಡ್ರೈ ಅನಿಸಿದ್ರೆ ತುಪ್ಪ ಸ್ವಲ್ಪ ಹಾಕ್ಕೊಳ್ಬೋದು. ನಾನು ಜಾಸ್ತಿ ತುಪ್ಪವನ್ನು ಹಾಕ್ಕೊಂಡಿಲ್ಲ ಈ ರೆಸಿಪಿ ಮಾಡೋದಕ್ಕೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಈ ರೆಸಿಪಿಯಲ್ಲಿ ಹಾಕಿರುವ ಪ್ರತಿಯೊಂದು ಸಾಮಗ್ರಿಗಳಿಂದ ಹಲವಾರು ಆರೋಗ್ಯ ಲಾಭವನ್ನು ಪಡ್ಕೊಳ್ಬೋದು. ಮೆಂತ್ಯ ಕಾಳು, ಹಾಗೆ ಬಾದಾಮ್, ಚಕ್ಕೆ, ಓಟ್ಸ್, ರಾಗಿ ಹಿಟ್ಟು, ಖರ್ಜೂರ, ಪ್ರತಿಯೊಂದು ಸಾಮಗ್ರಿಗಳಲ್ಲಿ ಹಲವಾರು ಆರೋಗ್ಯ ಲಾಭವನ್ನು ನೀವು ಪಡ್ಕೊಳ್ಬೋದು. ಇದನ್ನು ಪ್ರತಿನಿತ್ಯ ನೀವು ಸೇವಿಸ್ತಾ ಬರೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಬಹಳಷ್ಟು ಬದಲಾವಣೆಯನ್ನು ನೋಡ್ಕೊಳ್ಬೋದು. ನೋಡಿ ಈಗ ನಾನು ಪಾತ್ರೆಯನ್ನು ಗ್ಯಾಸ್ನಿಂದ ಇಳಿಸಿ ಒಂದು ಸ್ವಲ್ಪ ಹೊತ್ತು ತಣ್ಣಗಾಗ್ಲಿಕ್ಕೆ ಇಡ್ತಾ ಇದ್ದೀನಿ. ಜಾಸ್ತಿ ಹೊತ್ತು ಏನು ತಣ್ಣಗಾಗೋದು ಬೇಡ, ಸ್ವಲ್ಪ ಬೆಚ್ಚಗಿರುವಾಗಲೇ ಇದನ್ನು ಉಂಡೆ ಕಟ್ಕೊಳ್ಳಿ. ತುಂಬ ಡ್ರೈ ಅನಿಸಿದ್ರೆ ಮೇಲ್ಗಡೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಉಂಡೆ ಕಟ್ಕೊಳ್ಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಉಂಡೆ ಕಟ್ಕೊಳ್ಳಿ. ಇದನ್ನು ನೀವು 1 ತಿಂಗಳ ತನಕ ಇಟ್ಟರು ಅಥವಾ ಜಾಸ್ತಿ ದಿನ ಇಟ್ಟರು ಇದು ಕೂಡ ಹಾಳಾಗಲ್ಲ. ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ಇದನ್ನು ನೀವು ತುಂಬ ದಿನಗಳ ತನಕ ಇದನ್ನು ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು. ದಿನ ಒಂದು ಲಾಡನ್ನು ತಿಂತಾ ಬರೋದ್ರಿಂದ ಹಲವಾರು ಆರೋಗ್ಯ ಲಾಭವನ್ನು ನೀವು ಪಡ್ಕೊಳ್ಬೋದು. ನಾನಿಲ್ಲಿ ಸಕ್ಕರೆ, ಬೆಲ್ಲ ಉಪಯೋಗಿಸದೇ ಇರೋದ್ರಿಂದ ಡಯಾಬಿಟಿಸ್ ಇರೋರು ಕೂಡ ಇದನ್ನು ಉಪಯೋಗಿಸ್ಕೊಳ್ಬೋದು, ಅಥವಾ ವೆಯ್ಟ್ ಲಾಸ್ ಮಾಡೋರು ಕೂಡ ಈ ಲಡ್ಡುವನ್ನು ತಿನ್ಬೋದು. ಬೆಳೆಯೋ ಮಕ್ಕಳಿಗೆ ದಿನ ಬೆಳಿಗ್ಗೆ ಒಂದು ಲಾಡನ್ನು ಕೊಡ್ತಾ ಬರೋದ್ರಿಂದ ಬಹಳ ಪ್ರಯೋಜನಗಳನ್ನು ಪಡ್ಕೊಳ್ತಾರೆ. ಮೂಳೆಗಳಿಗೆ ಬಹಳ ಒಳ್ಳೆಯದು, ಯಾಕೆಂದರೆ ಕ್ಯಾಲ್ಸಿಯಂನಿಂದ ಇದು ಕೂಡಿದೆ. ನೋಡಿ ಇದೀಗ ರೆಡಿಯಾಗಿದೆ. ಇದನ್ನೀಗ ನಾನು ಗಾರ್ನಿಷ್ ಮಾಡ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಸ್ವಲ್ಪ ಕೊಬ್ಬರಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಚಿಕ್ಕ ಚಿಕ್ಕ ಬಾದಾಮ್ ತುಂಡನ್ನು ಇಟ್ಟು ಇದನ್ನು ಗಾರ್ನಿಷ್ ಮಾಡ್ಕೊಂಡಿದ್ದೀನಿ. ಇದೀಗ ಇದನ್ನು ಸರ್ವ್ ಮಾಡ್ಕೊಳ್ಬೋದು. ಒಂದು ಡಬ್ಬಿಯಲ್ಲಿ ಇದನ್ನು ಸ್ಟೋರ್ ಮಾಡಿಟ್ಟರು ಹಾಳಾಗಲ್ಲ. ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ, ಹಾಗೆ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿಬಿಟ್ಟು ಹೇಳಿ. ಫ್ರೆಂಡ್ಸ್, ನೀವೇನು ಶ್ರೀ ಮ್ಯಾಜಿಕ್ ಕಿಚನನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಧನ್ಯವಾದಗಳು.